ಹೆಲೋ ಎವ್ರಿವನ್, ವೆಲ್ಕಮ್ ಟು ಟಾಪರ್ IAS. ನಾವಿವತ್ತು ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್. ಏನಿದು ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್? ಸೊ ಈ ವರ್ಡನ್ನು ಕೇಳಿದಾಗ ನಮಗೆ ಈ ಒಂದು ವರ್ಡನ್ನೇ ಡೈರೆಕ್ಟಾಗಿ ಕೊಟ್ಟು UPSCನಲ್ಲಿ ಪ್ರಿಲಿಮ್ಸ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇದೆ. ದ ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್ ವಿಚ್ ಇಸ್ ರಿಲೇಟೆಡ್ ಟು ಅಂತ ಹೇಳಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಹಾಗಾಗಿ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದು ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್ ಅಂದರೆ ಇದೊಂದು ಜಸ್ಟ್ ಜೀನ್ ಎಡಿಟಿಂಗ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಸೊ ಅಂದರೆ ಔಟ್ಸೈಡಿಂದ ಜೀನನ್ನು ತೊಗೊಂಡು ಬರಲ್ಲ ಇಲ್ಲಿ. ಅಂದರೆ ಯಾವುದೇ ಒಂದು ಆರ್ಗನಿಸಮಲ್ಲಿರ್ಬೋದು ಅಥವಾ ಪ್ಲ್ಯಾಂಟಲ್ಲಿರ್ಬೋದು ಇರೋ ಅಂಥ ಜೀನನ್ನೇ ಸ್ವಲ್ಪ ವೇರಿಯೇಷನ್ಸನ್ನು ಮಾಡಿ ಅದರಲ್ಲಿರೋವಂಥ ಕ್ಯಾರೆಕ್ಟರನ್ನು ಚೇಂಜ್ ಮಾಡ್ತಾರೆ. ಸೊ ಇದು ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಸೊ ಅಂದರೆ ಈಗ ಈ ಒಂದು ಪ್ರೋಟೀನ್, ಈಗ ನಾರ್ಮಲಾಗಿ ನಾವು ಜೀನ್ ಎಡಿಟಿಂಗ್ ಅಂದ ತಕ್ಷಣ ಒಂದು ಪ್ರೋಟೀನ್ ಅಥವಾ ಬೇರೆ ಬೇರೆ ಜೀನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಚೇಂಜ್ ಮಾಡೋದಕ್ಕೋಸ್ಕರ ಬೇರೆ ಪ್ಲ್ಯಾಂಟ್ಸ್ ಇರ್ಬೋದು, ಆರ್ಗಾನಿಸಮ್ಸ್ ಇರ್ಬೋದು, ಇಲ್ಲ ಅದು ಬ್ಯಾಕ್ಟೀರಿಯಾಸ್ ಇರ್ಬೋದು, ಸ್ಮಾಲ್ ಮೈಕ್ರೋಬ್ಸ್ ಅಲ್ಲಿರೋವಂಥ ಜೀನ್ಸನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಆ ರೀತಿಯಾದಂಥ ಔಟ್ಸೈಡ್ ಜೀನ್ಸನ್ನು ಇಲ್ಲಿ ತೊಗೊಂಡು ಬರಲ್ಲ. ಇರೋ ಅಂಥ ಜೀನ್ಸನ್ನೇ ನಾವಿಲ್ಲಿ ಚೇಂಜ್ ಮಾಡ್ತಿರೋದ್ರಿಂದ ಇಲ್ಲಿ ಸೇಫರ್ ಅಂತಲೇ ಹೇಳ್ಬೋದು. ಇದು ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಬಿಕಾಸ್ ನಾವು ಔಟ್ಸೈಡಿಂದ ಏನೂ ತೊಗೊಂಬರಲ್ಲ. ಇದು ನ್ಯಾಚುರಲ್ ಮ್ಯೂಟೇಷನ್ ಏನಾಗುತ್ತೆ ಆ ರೀತಿಯಾದಂಥ ಪ್ರೊಸೆಸ್ ಅಂತ ಹೇಳ್ಬೋದು. ಬಟ್ ಇನ್ ದಿಸ್ ಕೇಸ್, ಈ ಒಂದು ಕೇಸಲ್ಲಿ ಹೇಳಬೇಕಂದಾಗ ಪ್ರೋಟೀನ್ ಏನಿರುತ್ತೆ ಸೊ ಅದು ಲಿಟಲ್ ಬಿಟ್ ಚೇಂಜಸ್ ಆಗುತ್ತೆ. ಈಗ ನ್ಯಾಚುರಲಾಗಿ ಯಾವ ರೀತಿ ಮ್ಯೂಟೇಷನ್ ಆಗ್ತಿರುತ್ತಲ್ಲ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿಗೆ ಪ್ರಪೋಸ್ ಮಾಡಿದ್ದಾರೆ. ಸೊ ಇದರದ್ದು ಅಪ್ರೂವಲ್ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಬಟ್ ಆದರೆ ನಾರ್ಮಲ್ ಜೆನೆಟಿಕ್ ಮಾಡಿಫಿಕೇಷನಲ್ಲಾದರೆ ಏನು, ನಾವು ನಾರ್ಮಲ್ ಔಟ್ಸೈಡ್ ಜೀನನ್ನು ಇಲ್ಲಿ ಆ್ಯಡ್ ಮಾಡಿರ್ತೀವಿ. ಇದಿಷ್ಟು ಡಿಫ್ರೆನ್ಸು. ಸೊ ಇದ್ರ ರಿಲೇಟೆಡಾಗಿ MCQನ ನೋಡಬೇಕಂದ್ರೆ ಸೈಟ್ ಡೈರೆಕ್ಟೆಡ್ ನ್ಯೂಕ್ಲಿಯಸ್ ಅನ್ನೋದು ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ವಿಚ್ ಇಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಸೊ ಇದು ಜೆನೆಟಿಕ್ ಮಾಡಿಫಿಕೇಷನ್ ವಿತೌಟ್ ಟೇಕಿಂಗ್ ಔಟ್ಸೈಡ್ ಜೀನ್, ಜೆನೆಟಿಕ್ ಮಾಡಿಫಿಕೇಷನ್ ಫ್ರಮ್ ಔಟ್ಸೈಡ್ ಜೀನ್ ಆ್ಯಂಡ್ 3D ಸ್ಕ್ಯಾಫ್ ಫೋಲ್ಡಿಂಗ್ ಇನ್ ಸೆಲ್ಸ್ ಆ್ಯಂಡ್ 3 axis ಸ್ಟೆಬಿಲೈಸೇಷನ್ ಕಂಟ್ರೋಲ್ ಡಿಸೈನ್. ಸೊ ಇದರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ನಾವು ಈಗ ತಾನೇ ಕರೆಂಟ್ ಅಫೇರ್ಸ್ನ ಓದಿರೋದ್ರಿಂದ ಸೊ answer for this question is genetic modification without taking outside gene. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ 100 ಮಾನ್ಯುಮೆಂಟ್ಸ್ ಇಲ್ಯುಮಿನೇಟೆಡ್. ಯಾವ ರೀಸನ್ಗೆ ಈ ಒಂದು ಮಾನ್ಯುಮೆಂಟ್ಸ್ನ ಇಲ್ಯುಮಿನೇಟ್ ಮಾಡಿದ್ದಾರೆ? ಸೊ ಏನಕ್ಕೋಸ್ಕರ ಅಂದರೆ ನಮ್ಮ ಇಂಡಿಯಾದಲ್ಲಿ 1 ಬಿಲಿಯನ್ ವ್ಯಾಕ್ಸಿನೇಷನ್ನ ಅಚೀವ್ ಮಾಡಿದ್ದಾರೆ. ಈ ಒಂದು ಖುಷಿಗೆ 100 ಮಾನ್ಯುಮೆಂಟ್ಸ್ಗೆ ಲೈಟ್ ಅಪ್ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಲೈಟ್ ಅಪ್ ಮಾಡಿದ್ದಾರೆ ಅಂದರೆ ಇಂಡಿಯನ್ ಫ್ಲ್ಯಾಗ್ ಕಲರ್ಸ್ ಏನಿದೆ 3 ಕಲರ್ಸ್ನ, ಈ ಟ್ರೈ ಕಲರ್ ಲೈಟ್ಸ್ನ ಈ ಒಂದು ಮಾನ್ಯುಮೆಂಟ್ಸಲ್ಲಿ ಹಾಕಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಹಂಪಿಗೆ ಈ ಒಂದು ಲೈಟ್ಸನ್ನು ಯೂಸ್ ಮಾಡಿಕೊಂಡು ಇಲ್ಯುಮಿನೇಟ್ ಮಾಡಿದ್ದಾರೆ. ಸೊ ಯಾರು ಈ ಒಂದು ಇಲ್ಯುಮಿನೇಷನ್ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇದು 100 ಮಾನ್ಯುಮೆಂಟ್ಸನ್ನು ಲೈಟ್ ಅಪ್ ಮಾಡ್ತಾ ಇದೆ, ಎಸ್ಪೆಷಲಿ ಹೆರಿಟೇಜ್ ಮಾನ್ಯುಮೆಂಟ್ಸನ್ನು. ಸೊ ನ್ಯಾಷನಲ್ ಫ್ಲ್ಯಾಗ್ ಕಲರ್ಸಲ್ಲಿ ಇದು ಇಲ್ಯುಮಿನೇಟ್ ಮಾಡ್ತಾ ಇದೆ. ಸೊ 100 ಮಾನ್ಯುಮೆಂಟ್ಸಲ್ಲಿ 17 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ. ಸೊ ಯಾವ್ದ್ಯಾವುದು ಅಂದರೆ ರೆಡ್ ಫೋರ್ಟ್ ಇರ್ಬೋದು, ಕುತುಬ್ ಮಿನಾರು, ಹುಮಾಯೂನ್ ಟೋಂಬು, ತುಘಲಕಾಬಾದ್ ಫೋರ್ಟು, ಪುರಾಣ ಕಿಲಾ ಆ್ಯಂಡ್ ಫತೇಪುರ್ ಸಿಕ್ರಿ ಆ್ಯಂಡ್ ರಾಮಪ್ಪ ಟೆಂಪಲು, ಹಂಪಿ, ಧೋಲ್ವಿರಾ, ಆನ್ಷಂಟ್ ಪ್ಯಾಲೇಸ್ ಆ್ಯಂಡ್ ಕರೆನ್ಸಿ ಬಿಲ್ಡಿಂಗ್, ಮೆಟ್ಕಾಫ್ ಆಲ್ ಇನ್ ಕೋಲ್ಕತ್ತಾ ಆ್ಯಂಡ್ ಖಾಜುರಾಹೋ ಟೆಂಪಲ್ ಆ್ಯಂಡ್ ಗೋಲ್ಕೊಂಡ ಪೋರ್ಟ್. ಸೊ ಇದಿಷ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟನ್ನು ಕೂಡ ಲೈಟ್ ಅಪ್ ಮಾಡ್ತಿದ್ದಾರೆ. ಸೊ ಇದರ ರಿಲೇಟೆಡಾಗಿ ಒಂದು MCQನ ಕನ್ಸಿಡರ್ ಮಾಡಬೇಕು ಅಂತಂದರೆ 1 ಬಿಲಿಯನ್ ವ್ಯಾಕ್ಸಿನೇಷನ್ ಇನ್ ಇಂಡಿಯಾ ವಿಚ್ ಆಫ್ ದ ಇದ್ರ ಬಗ್ಗೆ ಕನ್ಸಿಡರ್ ಮಾಡಿದಾಗ ಯಾವ ಮಾನ್ಯುಮೆಂಟ್ಸನ್ನು ಇಲ್ಯುಮಿನೇಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ರೆಡ್ ಫೋರ್ಟ್, ಹಂಪಿ, ರಾಮಪ್ಪ ಟೆಂಪಲ್ ಆ್ಯಂಡ್ ಆಲ್ ಆಫ್ ದ ಅಬವ್. ಸೊ ನಾವು ಈಗ ತಾನೇ ನೋಡಿದ್ದೀವಿ. ಸೊ ಈ 3 ಟೆಂಪಲನ್ನು ಇಲ್ಯುಮಿನೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೆಡ್ ಫೋರ್ಟು, ಹಂಪಿ ಮತ್ತು ರಾಮಪ್ಪ ಟೆಂಪಲ್ 3 ಪ್ಲೇಸನ್ನು ಇಲ್ಯುಮಿನೇಟ್ ಮಾಡಿರೋದ್ರಿಂದ ಆಲ್ ಆಫ್ ದ ಅಬವ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ರೈಟ್ ಟು ಮೂವ್ಮೆಂಟ್ ವರ್ಸಸ್ ರೈಟ್ ಟು ಪ್ರೊಟೆಸ್ಟ್. ಏನಿದು ರೈಟ್ ಟು ಮೂವ್ಮೆಂಟ್, ರೈಟ್ ಟು ಪ್ರೊಟೆಸ್ಟ್? ನಮಗೆ ಗೊತ್ತಿದೆ ಯಾವಾಗ ತುಂಬ ಫ್ರೀಕ್ವೆಂಟಾಗಿ ಪ್ರೊಟೆಸ್ಟ್ಗಳು ನಡೀತಾನೆ ಇರುತ್ತೆ. ಸೊ ಆದರೆ ಈ ಪ್ರೊಟೆಸ್ಟ್ ಏನಿರುತ್ತೆ ಮೂಮೆಂಟನ್ನು
ಮೂಮೆಂಟಿಗೆ ತೊಂದರೆ, ಜನರ ಮೂಮೆಂಟಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ ಅಂದರೆ ಈ ಪಬ್ಲಿಕ್ ರೋಡ್ಸನ್ನು ಬ್ಲಾಕ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅಂದರೆ ಈ ಪಬ್ಲಿಕ್ ರೋಡ್ಸನ್ನು ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಫ್ರೀ ಮೂಮೆಂಟ್ ಆಫ್ ದ ಪೀಪಲ್ಗೆ ಹ್ಯಾಂಪರ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಅಗೇನ್ಸ್ಟ್ ದ ರೈಟ್ ಟು ಮೂಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತು ಕೋರ್ಟ್ ಇನ್ನೊಂದು ಏನು ಹೇಳ್ತಿದೆ ಅಂದರೆ, ಸೊ ಯಾವುದೇ ಒಂದು ಲಾನ ಮಾಡಬೇಕಂತ ಅಂದಾಗ ಈ ಒಂದು ಲಾನ ಯಾವ ಒಂದು ಕೇಸಲ್ಲಿ ತೊಗೊಂಡು ಬಂದಿತ್ತು ಸುಪ್ರೀಂ ಕೋರ್ಟ್ ಅಂದರೆ ಶಹೀನ್ ಬ್ಯಾಗ್ ಪ್ರೊಟೆಸ್ಟ್ ಕೇಸಲ್ಲಿ ಸುಪ್ರೀಂ ಕೋರ್ಟು ಇದನ್ನು ಹೇಳಿತ್ತು. ರೈಟ್ ಟು ಪ್ರೊಟೆಸ್ಟು ರೈಟ್ ಟು ಮೂಮೆಂಟನ್ನು ಹ್ಯಾಂಪರ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಶಹೀನ್ ಬ್ಯಾಗ್ ಪ್ರೊಟೆಸ್ಟ್ ಕೇಸಲ್ಲಿ ಹೇಳಿತ್ತು. ಸೊ ಅಂದರೆ ರೈಟ್ ಟು ಪ್ರೊಟೆಸ್ಟ್ ಶುಡ್ ನಾಟ್ ಹ್ಯಾಂಪರ್ ದ ರೈಟ್ ಟು ಮೂಮೆಂಟ್ ಆಫ್ ದ ಪಬ್ಲಿಕ್ ಅಂತ. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ವ್ಯಾಕ್ಸಿನೇಷನ್. ಸೊ 21 ಅಕ್ಟೋಬರ್ 2021 ಇಂಡಿಯಾ 1 ಬಿಲಿಯನ್ ವ್ಯಾಕ್ಸಿನ್ ಡೋಸಸ್ನ ಕೊಟ್ಟಿದೆ. ಸೊ ಹಾಗಾಗಿ ಇದು ಒಂದು ಲ್ಯಾಂಡ್ಮಾರ್ಕ್ ಅಂತಲೇ ಹೇಳ್ಬೋದು ಇಂಡಿಯನ್ ಹಿಸ್ಟ್ರಿನಲ್ಲಿ. ಸೊ ಈ ಒಂದು ರೀಸನ್ಗೆ 100 ಮಾನ್ಯುಮೆಂಟ್ಸನ್ನು ಇವರು ಲಿಟ್ ಅಪ್ ಮಾಡ್ತಿದ್ದಾರೆ ಯೂಸಿಂಗ್ ನ್ಯಾಷನಲ್ ಫ್ಲ್ಯಾಗ್ ಟ್ರೈ ಕಲರ್ಸ್. ಸೊ ಏನೇನು ಚಾಲೆಂಜಸ್ ಇದೆ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ಗೆ ಮತ್ತು ಈ ಒಂದು ವ್ಯಾಕ್ಸಿನಿಂದ ಇನ್ನೂ ಫರ್ದರಾಗಿ ಏನೇನು ಚಾಲೆಂಜಸ್ ಬರ್ಬೋದಂತ ನೋಡಿದಾಗ ಫಸ್ಟ್ ಥಿಂಗ್ ಬಂದರೆ ವ್ಯಾಕ್ಸಿನ್ ಎಸಿಟೆನ್ಸಿ ಅಥವಾ ಇನ್ಆಕ್ಸೆಸಿಬಿಲಿಟಿ. ಸೊ ಅಂದರೆ ನಮ್ಮ ಇಂಡಿಯಾದಲ್ಲಿ ಇರೋವಂಥ ಅಡಲ್ಟ್ ಪಾಪ್ಯುಲೇಷನ್ ಬಂದುಬಿಟ್ಟು 103 crores. ಸೊ ಅದರಲ್ಲಿ 29 crore ಪೀಪಲು ಬೋತ್ ದ ಡೋಸಸ್ ಆಫ್ ದ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಂಡಿದ್ದಾರೆ. 42 crores ಇನ್ನು ಫಸ್ಟ್ ಡೋಸನ್ನು ಹಾಕಿಸ್ಕೊಂಡಿದ್ದಾರೆ. ಬಟ್ ಅರೌಂಡ್ 32 crore ಪೀಪಲು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ಸ್ನ ಹಾಕಿಸ್ಕೊಂಡಿಲ್ಲ. ಸೆಕೆಂಡ್ ಕ್ರಿಟಿಕ್ಸ್ ಏನಂತ ಅಂದರೆ, ಸೊ ಇಂಡಿಪೆಂಡೆಂಟ್ ಕಮಿಷನನ್ನು ತೊಗೊಂಡು ಬರಬೇಕಂತ ಹೇಳ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಈ ಕೋವಿಡ್ ವ್ಯಾಕ್ಸಿನ್ ಡೆತ್ಸು ಎಷ್ಟಾಗ್ತದೆ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಒಂದು ಇಂಡಿಪೆಂಡೆಂಟ್ ಕಮಿಷನನ್ನು ತರಬೇಕಂತ ಹೇಳಿ ಹೇಳ್ತಿದ್ದಾರೆ. ನೆಕ್ಸ್ಟು ನ್ಯೂ ಆ್ಯಂಡ್ ಡೆಡ್ಲಿಯರ್ ವೇರಿಯಂಟ್. ಈಗ ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನ್ನು ಕೆಲವೊಂದು ಹೊಸದಾಗಿ ಬರೋ ಅಂಥ ಡೆಡ್ಲಿಯರ್ ವೇರಿಯಂಟ್ಸನ್ನ ಪ್ರೊಟೆಕ್ಟ್ ಮಾಡೋ ಅಷ್ಟು ಕೆಪಾಸಿಟಿಯನ್ನು ಹೊಂದಿಲ್ಲ ಅನ್ನೋದು ಇನ್ನೊಂದು ಕ್ರಿಟಿಕ್ಸ್ ಅಂತಲೇ ಹೇಳ್ಬೋದು. ಸೊ ಯುನೈಟೆಡ್ ಸ್ಟೇಟ್ಸ್ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡಿದೆ, ಸೊ ಮಿಕ್ಸಿಂಗ್ ಆಫ್ ಕೋವಿಡ್-19 ವ್ಯಾಕ್ಸಿನ್ನ ಅಪ್ರೂವ್ ಮಾಡಿದೆ ಮತ್ತು ಡೋಸಸ್ನ ಕೂಡ ಬೂಸ್ಟ್ ಮಾಡ್ತಿದೆ. ಬಟ್ ಆದರೆ ಇಂಡಿಯನ್ ಅಥಾರಿಟೀಸು ಇನ್ನೂ ಕೂಡ ಇದ್ರ ಬಗ್ಗೆ ಯಾವುದೇ ಆ್ಯಕ್ಷನನ್ನು ತಗೊಂಡಿಲ್ಲ. ಮತ್ತು ಎಕ್ಸಸ್ ಪ್ರೊಡಕ್ಷನ್ ಕೆಪಾಸಿಟಿ ಅಂದರೆ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಬೇಕು ಮತ್ತು ಮ್ಯಾನ್ ಪವರ್ ಇನ್ನೂ ಜಾಸ್ತಿ ಬೇಕು. ಇದಕ್ಕೋಸ್ಕರ ಏನಕ್ಕೋಸ್ಕರ ಅಂದರೆ ಅಂದರೆ ಈಗೇನು ವ್ಯಾಕ್ಸಿನ್ ಕೆಪಾಸಿಟಿ ಇದೆ ಅದಿನ್ನೂ ಇಟ್ಸ್ ನಾಟ್ ಅಪ್ ಟು ಡೇಟ್ ಅಂತಲೇ ಹೇಳ್ಬೋದು. ಸೊ ಇದ್ರ ರಿಲೇಟೆಡಾಗಿ ನಾವು ಒಂದು MCQನ ನೋಡಬೇಕಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಚಾಲೆಂಜಸ್ ಫಾರ್ ದ ವ್ಯಾಕ್ಸಿನೇಷನ್. ಒಂದು ವ್ಯಾಕ್ಸಿನ್ ಎಸಿಟೆನ್ಸಿ, ಹೌದು. ನ್ಯೂ ಆ್ಯಂಡ್ ಡೆಡ್ಲಿಯರ್ ವೇರಿಯಂಟ್ಸ್, ಅಫ್ಕೋರ್ಸ್. ದೆನ್ ಪ್ರೊಡಕ್ಷನ್ ಕೆಪಾಸಿಟಿ. ಸೊ ಈ ಮೂರೂ ಕೂಡ ಚಾಲೆಂಜಸ್ ಫಾರ್ ದ ವ್ಯಾಕ್ಸಿನೇಷನ್. ಸೊ ಹಾಗಾಗಿ ಆನ್ಸರ್ ವಿಲ್ ಬಿ ಆಲ್ ಆಫ್ ದ ಅಬೋವ್. ನೆಕ್ಸ್ಟ್ ಬಂದರೆ ಇಂಡಿಯನ್ ಪ್ರೊಟೆಕ್ಷನಿಸಮ್. ಏನಿದು ಇಂಡಿಯನ್ ಪ್ರೊಟೆಕ್ಷನಿಸಮ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿರೋಂಥ ಎಕ್ಸ್ಪೋರ್ಟನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಮತ್ತು ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರಿನ ಔಟ್ಸೈಡಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮತ್ತು ಈ ಒಂದು ಡಂಪಿಂಗನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಂಡಿಯಾ ಕೆಲವೊಂದು ಆ್ಯಕ್ಷನನ್ನು ತಗೊಳ್ಳುತ್ತೆ. ಅದನ್ನು ನಾವು ಇಂಡಿಯನ್ ಪ್ರೊಟೆಕ್ಷನಿಸಮ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಗೆ ಯಾವುದಾದ್ರೂ ಒಂದು ಐಟಮ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ ಅದ್ರ ಮೇಲೆ ಹಾಕೋಂಥ ಆ್ಯಾವ್ರೇಜ್ ಟ್ಯಾಕ್ಸಸ್ ಏನಿರುತ್ತೆ ಅದನ್ನು 9%ಇಂದ 14%ಗೆ ಇನ್ಕ್ರೀಸ್ ಮಾಡಿದ್ದಾರೆ. 2011ನಲ್ಲಿ ಇದು 9% ಇತ್ತು. ಈಗ 2014ನಲ್ಲಿ ಇದನ್ನು 14%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಇಂಡಿಯಾ ಏನು ಮಾಡ್ತಿತ್ತು, ಆ್ಯಂಟಿ ಡಂಪಿಂಗ್ ಡ್ಯೂಟೀಸ್ನ ಕೂಡ ಇಂಪೋಸ್ ಮಾಡ್ತಿತ್ತು. ಸೊ ಏನಕ್ಕೋಸ್ಕರ ಅಂದರೆ ಡಂಪಿಂಗ್ನ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಇದನ್ನು ಕೂಡ ಇಂಪೋಸ್ ಮಾಡ್ತಿದೆ. ಏನಿದು ಡಂಪಿಂಗ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಒಂದು ಸೆಲ್ಫೋನ್ ಅಂತ ತೊಗೊಂಡ್ರೆ ಆ ಸೆಲ್ಫೋನು ನಮ್ಮಲ್ಲಿ 20,000ಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಚೀನಾ ಏನು ಮಾಡುತ್ತೆ, ಇದನ್ನು ಅದೇ ಕ್ವಾಲಿಟೀಸ್ ಇರೋವಂಥ ಫೋನನ್ನು 2,000ಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಇಂಡಿಯಾದಲ್ಲಿ ತೊಗೊಂಡು ಬಂದು ಮಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು 20,000 ಕೊಟ್ಟು ಅದನ್ನು ಬೈ ಮಾಡ್ತೀವ, ಇಲ್ಲ 2,000 ಕೊಟ್ಟು ಬೈ ಮಾಡ್ತೀವ, 2,000 ಕೊಟ್ಟು ಬೈ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಏನಾಗುತ್ತೆ,
ಲಾಸನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡುತ್ತೆ, ಸೊ ಈ ಪ್ರಾಡಕ್ಟು ಎರಡು ಈಕ್ವಲ್ ಅಮೌಂಟನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡುತ್ತೆ, ಇಲ್ಲಿಂದ ಬರೋ ಅಂಥ ಐಟಮ್ಸಿಗೆ ಗೌರ್ಮೆಂಟು ಇದಕ್ಕೆ ಈಕ್ವಲೈಸ್ ಆಗುವಷ್ಟು ಟ್ಯಾಕ್ಸನ್ನು ಹಾಕುತ್ತೆ. ಸೊ 2000 ಅದರದ್ದು ವ್ಯಾಲ್ಯೂ ಇದ್ದರೆ ಅದಕ್ಕೆ 18,000 ರುಪೀಸ್ ಟ್ಯಾಕ್ಸನ್ನು ಹಾಕೋದ್ರ ಮೂಲಕ ಏನು ಮಾಡುತ್ತೆ, 20,000ಗೆ ಅದನ್ನು ಸೆಲ್ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಸೊ ಆವಾಗ ಈ ಪ್ರಾಡಕ್ಟ್ ವ್ಯಾಲ್ಯೂ ಎರಡು ಈಕ್ವಲ್ ಆಗೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಡಂಪ್ ಆಗೋದನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಸೊ ನಾವು ಇದನ್ನು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ನೆಕ್ಸ್ಟ್ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಆ್ಯಂಡ್ ಟ್ರೇಡ್ ಅಂದರೆ ಗ್ಯಾಟ್. ಇದೇನು ಮಾಡುತ್ತೆ, ನೇಷನ್ಸಿಗೆ ಕೆಲವೊಂದು ಸಿಲ್ವರ್ ಮತ್ತು ಗೋಲ್ಡ್ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡೋದಕ್ಕೆ, ಅದ್ರ ಮೇಲೆ ಟ್ಯಾಕ್ಸನ್ನು ಹಾಕೋದಕ್ಕೆ ಅಥವಾ ಬ್ಯಾನ್ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಅಂದರೆ ಏನಕ್ಕೋಸ್ಕರ ಅಂದರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಥವಾ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಈ ಒಂದು ಬ್ಯಾನ್ನ ಅಲೋ ಮಾಡುತ್ತೆ. ಆದರೆ ಸಿಲ್ವರ್ ಮತ್ತು ಗೋಲ್ಡ್ ಬ್ಯಾನನ್ನು ಮಾತ್ರ. ಬಟ್ nations can also put restriction on the import of any goods or services that prevent ಡ್ಯಾಮೇಜ್ ಲೋಕಲ್ ಇಂಡಸ್ಟ್ರಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೂಡ್ಸ್ ಅಥವಾ ಸರ್ವೀಸಸ್ಸು ನಮ್ಮ ಇಂಡಿಯಾಗೆ ಇಂಪೋರ್ಟ್ ಆಗೋದ್ರಿಂದ ನಮ್ಮ ಇಂಡಿಯನ್ ಲೋಕಲ್ ಇಂಡಸ್ಟ್ರಿಗೆ ಏನಾದರೂ ಪ್ರಾಬ್ಲಮನ್ನು ಮಾಡ್ತಿದೆ, ನಮ್ಮ ಲೋಕಲ್ ಇಂಡಸ್ಟ್ರಿಗೆ ಡ್ಯಾಮೇಜನ್ನು ಮಾಡ್ತಿದೆ ಅಂದಾಗ ಮಾತ್ರ ಆ ಒಂದು ನೇಷನು ಆ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ಗೆ ರೆಸ್ಟ್ರಿಕ್ಷನನ್ನು ಹಾಕ್ಬೋದು. ಬಟ್ ಇಂಡಿಯಾ ರೀಸೆಂಟಾಗಿ ಒಂದು ಕಸ್ಟಮ್ ಆಕ್ಟ್ಸ್ 1962ನ ಅಮೆಂಡ್ ಮಾಡಿದೆ. ಸೊ ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡೋದ್ರ ಮೂಲಕ ಗೌರ್ಮೆಂಟ್ ಏನು ಮಾಡಿದೆ, ಗೌರ್ಮೆಂಟಿಗೆ ಪವರನ್ನು ಕೊಟ್ಟಿದೆ. ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಫ್ ಎನಿ ಗೂಡ್, ಯಾವುದೇ ಗೂಡ್ ಆಗಿರ್ಬೋದು, ಇಂಪೋರ್ಟ್ ಮಾಡ್ಕೊಳ್ಳೋದಿರ್ಬೋದು, ಎಕ್ಸ್ಪೋರ್ಟ್ ಮಾಡೋದಿರ್ಬೋದು, ಅದನ್ನು ಬ್ಯಾನ್ ಮಾಡೋ ಅಂಥ ಪವರನ್ನು ಗೌರ್ಮೆಂಟಿಗೆ ಕೊಟ್ಟಿದೆ. ಸೊ ಅದು ಆದರೆ ಗ್ಯಾಟ್ ಏನು ಕೊಟ್ಟಿದೆ, ಬರೀ ಗೋಲ್ಡ್ ಮತ್ತು ಸಿಲ್ವರಿಗೆ ಮಾತ್ರ ಬ್ಯಾನ್ ಮಾಡೋವಂಥ ಅವಕಾಶ ಕೊಟ್ಟಿದೆ. ಬಟ್ ಇದು ಬರೀ ಗೋಲ್ಡ್ ಮತ್ತು ಸಿಲ್ವರ್ಗಲ್ಲ, ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನೂ ಕೂಡ ಬ್ಯಾನ್ ಮಾಡೋ ಅಂಥ ಒಂದು ಪರ್ಮಿಷನನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಈ ಒಂದು ಅಮೆಂಡೆಡ್ ಕಸ್ಟಮ್ ಆ್ಯಕ್ಟ್ ಆಫ್ 1962 ಕೊಟ್ಟಿದೆ. ಇಫ್ ನೆಸಸರಿ, ಯಾವಾಗ ಇದನ್ನು ಬ್ಯಾನ್ ಮಾಡ್ಬೋದು ಅಂದರೆ ಇದು ಎಕನಾಮಿಗೆ, ಇಂಡಿಯನ್ ಎಕನಾಮಿಗೆ ಏನಾದರೂ ಇಂಜೂರಿ ಮಾಡ್ತಿದೆ ಅಂತ ಅಂದಾಗ ಮಾತ್ರ ಇದನ್ನು ಬ್ಯಾನ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಬಟ್ ಈ ಒಂದು ಅಮೆಂಡ್ಮೆಂಟ್ ಏನಿದೆ ಈ ಗ್ಯಾಟ್ ಪ್ರಿನ್ಸಿಪಲ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಆ್ಯಂಡ್ ಟ್ರೇಡ್ಸಿಗೆ ಅಗೇನ್ಸ್ಟ್ ಆಗಿದೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಮತ್ತು ಈವನ್ ನೆಕ್ಸ್ಟ್ ಇನ್ನೊಂದು ಏನು ಪಾಯಿಂಟ್ ಇದೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ವೋಕಲ್ ಫಾರ್ ಲೋಕಲ್ ಅನ್ನೋ ಒಂದು ಸ್ಲೋಗನನ್ನು ಕೊಟ್ಟಿದ್ದಾರೆ. ಸೊ ಇದೇನು ಮಾಡುತ್ತೆ, ಡೊಮೆಸ್ಟಿಕಲಿ ಮೇಡ್ ಗೂಡ್ಸಿಗೆ ತುಂಬ ಪ್ರಿಫರೆನ್ಸನ್ನು ಕೊಡ್ತಿದೆ. ಸೊ ಇದು ಈ ಒಂದು ಲೋಕಲಿ ಮೇಡ್ ಗೂಡ್ಸಿಗೆ ಒಂದು ಎಕೋಸಿಸ್ಟಮನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತಿದೆ. ಎಸ್ಪೆಷಲಿ ಈ ಇಂಪೋರ್ಟ್ಸನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಲೋಕಲಿ ಮೇಡ್ ಗೂಡ್ಸಿಗೆ ತುಂಬ ಪ್ರಮೋಟ್ ಮಾಡ್ತಿರೋದ್ರಿಂದ ಇಂಪೋರ್ಟ್ಸ್ನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ವಿ ಇಂಡಿಯಾದಲ್ಲಿ. ಈವನ್ ಅದಕ್ಕೆ ಯಾವುದೇ ರೀತಿಯಾದಂಥ ಸಪೋರ್ಟನ್ನು ನೀಡ್ತಾ ಇಲ್ಲ. ಅಂದರೆ ಯಾವುದೇ ರೀತಿ ಅಂತ ಹೇಳೋಕ್ಕಾಗಲ್ಲ, ಲೋಕಲ್ ಗೂಡ್ಸಿಗೆ ಕೊಡ್ತಿರೋ ಅಂಥ ಸಪೋರ್ಟನ್ನು ಈ ಒಂದು ಇಂಪೋರ್ಟೆಡ್ ಗೂಡ್ಸಿಗೆ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಗ್ಯಾಟ್ಗೆ ಅಗೇನ್ಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ PM ಗತಿ ಶಕ್ತಿ ಸ್ಕೀಮ್. ಏನಿದು ಗತಿ ಶಕ್ತಿ ಅಂತ ಅಥವಾ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೊಂದು ಮಲ್ಟಿ ಮಾಡೆಲ್ ಕನೆಕ್ಟಿವಿಟಿ ಪ್ರೋಗ್ರಾಮ್. ಸೊ ಇದೇನು ಮಾಡುತ್ತೆ, ಎಂಪವರ್ಡ್ ಗ್ರೂಪಿಗೆ ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಇದನ್ನು ಯಾರು ಹೆಡ್ ಮಾಡಿರ್ತಾರೆ ಅಂದರೆ ಕ್ಯಾಬಿನೆಟ್ ಸೆಕ್ರೆಟರೀಸ್ ಇರ್ತಾರೆ. ಇದರಲ್ಲಿ ಗ್ರೂಪ್ ಆಫ್ ಸೆಕ್ರೆಟರೀಸ್ ಕೂಡ ಇರ್ತಾರೆ. ಇದನ್ನು ಹೆಡ್ ಮಾಡೋದು ಕ್ಯಾಬಿನೆಟ್ ಸೆಕ್ರೆಟರಿ. ಸೊ PM ಗತಿ ಶಕ್ತಿ ಸ್ಕೀಮ್ ಏನಿದು, ಇದ್ರದ್ದು ಮೇನ್ ಇಂಟೆನ್ಷನ್ ಅಂದರೆ ಇದೊಂದು ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದ್ರದ್ದು ಏಮ್ ಬಂದುಬಿಟ್ಟು ಕೋಆರ್ಡಿನೇಟೆಡ್ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಸೊ ಪ್ಲ್ಯಾನಿಂಗ್ ಮಾಡೋದು ಮತ್ತು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ಎಕ್ಸಿಕ್ಯೂಟ್ ಮಾಡೋದು ಈ ಒಂದು PM ಗತಿ ಶಕ್ತಿ ಸ್ಕೀಮ್ದು ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಮತ್ತು ಏನಕ್ಕೋಸ್ಕರ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ತಿದೆ ಅಂದರೆ ಫಸ್ಟ್ ಥಿಂಗು ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಲಾಜಿಸ್ಟಿಕ್ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ಈ ಒಂದು ಗತಿ ಶಕ್ತಿ ಸ್ಕೀಮ್ ಅಂಡರಲ್ಲಿ ಇವರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಸೊ ಇದೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇದರಲ್ಲಿ 16 ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸನ್ನು ತೊಗೊಂಡು ಬರ್ತಾರೆ. ಸೊ ಅದ್ರ ಜೊತೆಗೆ ರೈಲ್ವೇಸ್ ಮತ್ತು ರೋಡ್ವೇಸು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ಐಡಿಯಾ ಏನಿದೆ, ಇದು ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ನ
ಕೋಆರ್ಡಿನೇಟ್ ಮ್ಯಾನರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಇದ್ರದ್ದು ಮೇನ್ ಥೀಮ್ ಅಥವಾ ಕೋರ್ ಥೀಮ್ ಅಂತಲೇ ಹೇಳ್ಬೋದು. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಇದ್ದರೂ ಕೂಡ ಎಲ್ಲ ಒಂದು ಮಿನಿಸ್ಟ್ರೀಸ್ ಇರ್ಬೋದು, ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಅವಶ್ಯಕತೆ ಇರುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೀಸು ಒಂದು ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇದಕ್ಕೋಸ್ಕರ 100 lakh crore ಪ್ರಾಜೆಕ್ಟ್ಸನ್ನು ಡೆವಲಪ್ ಮಾಡಬೇಕು ಇನ್ನು ಹೋಲಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಅಂತ ಹೇಳಿ ಇವರು ಎಸ್ಟಿಮೇಟನ್ನು ಹಾಕ್ಕೊಂಡಿದ್ದಾರೆ. ಈವನ್ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸು ಕೂಡ ಯಾವ್ದ್ಯಾವ್ದು ವೇರಿಯಸ್ ಮಿನಿಸ್ಟ್ರಿ ಅಂಡರಲ್ಲಿ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್ ಇದೆ ಅದನ್ನು ಕೂಡ ಈ ಒಂದು ಪ್ಲ್ಯಾನಿಗೆ ಇನ್ಕಾರ್ಪೊರೇಟ್ ಮಾಡ್ಕೊಡ್ಬೇಕಂತ ಹೇಳಿ ಇವರು ಡಿಸೈಡ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸಾಗರ್ಮಾಲಾ ಇರ್ಬೋದು, ಭಾರತ್ ಮಾಲಾ ಇರ್ಬೋದು, ಉಡಾನ್ ಸ್ಕೀಮ್ ಇರ್ಬೋದು, ಅಥವಾ ಇನ್ಲ್ಯಾಂಡ್ ವಾಟರ್ ವೇಸ್ ಇರ್ಬೋದು. ಸೊ ಈ ಎಲ್ಲ ಸ್ಕೀಮನ್ನು ಕೂಡ ಈ ಒಂದು PM ಗತಿ ಶಕ್ತಿ ಸ್ಕೀಮ್ ಅಂಡರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕಂತ ಹೇಳಿ ಇವರು ಡಿಸೈಡನ್ನು ಮಾಡಿದ್ದಾರೆ. ಸೊ ದ ಮಾಸ್ಟರ್ ಪ್ಲ್ಯಾನ್ ವಿಲ್ ಕವರ್ ಎಕನಾಮಿಕ್ ಝೋನ್ಸ್. ಈವನ್ ಇದು ಎಕನಾಮಿಕ್ ಝೋನ್ಸನ್ನು ಕೂಡ ಕವರ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಾರ್ಮಾಕ್ಯೂಟಿಕಲ್ ಕ್ಲಸ್ಟರ್ಸ್ ಇರ್ಬೋದು, ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ಇರ್ಬೋದು, ಡಿಫೆನ್ಸ್ ಕಾರಿಡಾರ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಪಾರ್ಕ್ಸ್, ಫಿಶಿಂಗ್ ಕ್ಲಸ್ಟರ್ ಆ್ಯಂಡ್ ಅಗ್ರಿ ಝೋನ್ಸ್, ಈ ಎಲ್ಲ ಒಂದು ಎಕನಾಮಿಕ್ ಝೋನ್ಸನ್ನು ಕೂಡ ಈ ಒಂದು ಪ್ಲ್ಯಾನಲ್ಲಿ ಅವರು ಕವರ್ ಮಾಡ್ತಿದ್ದಾರೆ. ಮತ್ತು ಈವನ್ ಇಟ್ ವಿಲ್ ಆಲ್ಸೋ ಲಿವರೇಜ್ ಟೆಕ್ನಾಲಜಿ, ಎಕ್ಸ್ಟೆನ್ಸಿವ್ ಆಗಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಒಂದು ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಪೇಷಿಯಲ್ ಪ್ಲ್ಯಾನಿಂಗ್ ಟೂಲ್ಸ್ ವಿತ್ ಇಸ್ರೋ, ಈ ರೀತಿಯಾದಂಥ ಪ್ರಾಜೆಕ್ಟ್ಸನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದಾರೆ. ಈವನ್ ಮಾಸ್ಟರ್ ಪ್ಲ್ಯಾನ್ ಏನು ಮಾಡ್ತದೆ ಅಂದರೆ ಸೀಮ್ಲೆಸ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಲ್ ಅಕ್ರಾಸ್ ದ ಇಂಡಿಯಾ. ಸೊ ಯಾವುದೇ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಇದ್ದರೂ ಕೂಡ ಈಸಿಯಾಗಿ ಮೂವ್ ಆಗಬೇಕು ಆಲ್ ಓವರ್ ಇಂಡಿಯಾ. ಸೊ ಯಾವುದೇ ರೀತಿಯಾದಂಥ ಅಡೆತಡೆ ಇರದೇ ಇರೋ ಥರ ಮೂವ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ಲ್ಯಾನನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ PM ಗತಿ ಶಕ್ತಿ ಏನು ಪ್ರೊವೈಡ್ ಮಾಡ್ತಿದೆ ಅಂದರೆ ಪಬ್ಲಿಕ್ ಮತ್ತು ಬಿಸ್ನೆಸ್ ಕಮ್ಯುನಿಟಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಫಾರ್ ಯಾವುದಕ್ಕೆ ಅಂದರೆ ಅಪ್ಕಮಿಂಗ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಮತ್ತು ಅದರ್ ಬಿಸ್ನೆಸ್ ಹಬ್ಸ್ ಆ್ಯಂಡ್ ಈವನ್ ಇಂಡಸ್ಟ್ರಿಯಲ್ ಏರಿಯಾಸ್ ಆ್ಯಂಡ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಈ ಎಲ್ಲದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನನ್ನು ಯಾವುದು ಪ್ರೊವೈಡ್ ಮಾಡುತ್ತೆ ಅಂದರೆ PM ಗತಿ ಶಕ್ತಿ. ಸೊ ಇಟ್ ರೈಸಸ್ ಪಾಸಿಬಿಲಿಟಿ ಆಫ್ ಫ್ಯೂಚರ್ ಎಕನಾಮಿಕ್ ಝೋನ್ ಆಸ್ ವೆಲ್. ಈಗ ಮುಂದೆ ಯಾವ ಎಕನಾಮಿಕ್ ಝೋನ್ಸ್ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೂಡ ಈ ಒಂದು ಗತಿ ಶಕ್ತಿ ಪೋರ್ಟಲು ಕೊಡುತ್ತೆ. ಆ್ಯಂಡ್ ದಿಸ್ ಪ್ರೋಗ್ರಾಮ್ ಲಾಂಚ್ಡ್ ಆ್ಯಸ್ ಅಂಬ್ರೆಲಾ ಇಂಟಿಗ್ರೇಟರ್, ಇದನ್ನು ಅಂಬ್ರೆಲಾ ಇಂಟಿಗ್ರೇಟರ್ ಆಗಿ ಲಾಂಚ್ ಮಾಡಿದ್ದಾರೆ. ಇದಕ್ಕೆ 111 lakh crore ವರ್ತ್ ರುಪೀಸನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಸೊ ಇದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ 2020-25 ಅಂಡರಲ್ಲಿ ಈ ಒಂದು ಪ್ರಾಜೆಕ್ಟನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದ್ರ ರಿಲೇಟೆಡ್ ಆಗಿ MCQ ನೋಡೋದಾದರೆ PM ಗತಿ ಶಕ್ತಿ ಸ್ಕೀಮ್ ಈಸ್ ಎ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್. ಇದ್ರದ್ದು ಏನು ಅಂದರೆ ಕೋಆರ್ಡಿನೇಟೆಡ್ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಟು ರೆಡ್ಯೂಸ್ ದ ಲಾಜಿಸ್ಟಿಕ್ ಕಾಸ್ಟ್. ದಿಸ್ ವಿಲ್ ಬಿ ದ ಆನ್ಸರ್. ಸೊ ಅಂದರೆ ಸೋಷಿಯಲ್ ಸೆಕ್ಟರ್ ಸ್ಕೀಮ್ ಇನ್ ರಿಲೇಷನ್ ಟು ಪೆನ್ಷನ್ ಸೆಕ್ಟರ್. ಸೊ ಇದು ಏನಕ್ಕೆ ಬರುತ್ತೆ ಅಂದರೆ ಅಟಲ್ ಪೆನ್ಷನ್ ಯೋಜನಾ. ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಇನ್ ಇಂಡಿಯಾ ಫಾರ್ ರಿಡಕ್ಷನ್ ಆಫ್ ಕಾಸ್ಟ್ ಆಫ್ CFL ಅಂದರೆ ಬಜೆಟ್ ಲ್ಯಾಂಪ್ ಯೋಜನಾ. ಆ್ಯಂಡ್ ದ ಪ್ರೋಗ್ರಾಮ್ ಏಮ್ಡ್ ಅಟ್ ಪ್ರೊವೈಡಿಂಗ್ ಅನ್ಇಂಟರ್ಪ್ರೆಟ್ ಪವರ್ ಸಪ್ಲೈ ಟು ರೂರಲ್ ಸೆಕ್ಟರ್ ಇಂಡಿಯಾ ಅಂದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ. ಸೊ ಈ ರೀತಿಯಾಗಿ ಒಂದು ಸ್ಕೀಮ್ ಹೆಸರನ್ನು ಕೊಟ್ಟು ಅದರದ್ದು ಏಮನ್ನು ಕೇಳೋ ಅಂಥ ಚಾನ್ಸಸ್ಸು UPSCನಲ್ಲಿ ಇರುತ್ತೆ. ಸೊ ಗೌರ್ಮೆಂಟ್ ಸ್ಕೀಮ್ಸ್ ಬಂದಾಗ ಅದು ಕೆಲವೊಂದು ಪಾಯಿಂಟ್ಸ್, ಈಗ ಅದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸಾ ಮತ್ತು ಅದರದ್ದು ಏನು ಮತ್ತು ಯಾವ ಒಂದು ಸೆಕ್ಟರ್ನ ಅದು ಟಾರ್ಗೆಟ್ ಮಾಡ್ತಿದೆ ಅನ್ನೋ ಒಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ MCQ ನೋಡೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಗತಿ ಶಕ್ತಿ ಈಸ್ ಎ ಡಿಜಿಟಲ್ ಪ್ಲಾಟ್ಫಾರ್ಮ್ that will bring 16 ministries and departments of the government of India together except railways and roadways. ಸೊ ಇದೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮು 16 ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸನ್ನು ಅಂಡರಲ್ಲಿ ತೊಗೊಂಡು ಬಂದಿದೆ. ಆದರೆ ರೈಲ್ವೇಸ್ ಮತ್ತು ರೋಡ್ವೇಸು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹೌದಾ? ಇಲ್ಲ. ಸೊ ಮೇಯ್ನ್ ಇನ್ಫ್ರಾಸ್ಟ್ರಕ್ಚರ್ ಇರೋದು ಇದ್ರದ್ದು ಮೇನ್ ಉದ್ದೇಶನೇ ಲಾಜಿಸ್ಟಿಕ್ ಕಾಸ್ಟನ್ನು ಕಡಿಮೆ ಮಾಡಬೇಕು ಅನ್ನೋದು. ಸೊ ಅವಾಗ ರೋಡ್ಸು ರೈಲ್ವೇಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಇನ್ಕ್ಲೂಡ್ ಆಗಿದೆ. ಮತ್ತು PM ಗತಿ ಶಕ್ತಿ ವಿಲ್ ಪ್ರೊವೈಡ್ ಪಬ್ಲಿಕ್ ಆ್ಯಂಡ್ ಬಿಸ್ನೆಸ್ ಕಮ್ಯುನಿಟಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅಪ್ಕಮಿಂಗ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಆ್ಯಂಡ್ ಅದರ್ ಬಿಸ್ನೆಸ್ ಹಬ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಹೌದಾ? ಎಸ್, ಇದು ಕರೆಕ್ಟ್. ದೆನ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಲಾಂಚ್ಡ್ ಆಸ್ ಅಂಬ್ರೆಲಾ ಇಂಟಿಗ್ರೇಟರ್ with estimated cost of 111 lakh crore worth
ಆ್ಯಂಡ್ ಅಂಡರ್ ದ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ ಫಾರ್ 2020-25. ಸೊ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟು, ಫಸ್ಟ್ ಒನ್ ರಾಂಗ್. ಸೊ ಆನ್ಸರ್ ವಿಲ್ ಬಿ 2 and 3. ದಟ್ಸ್ ಆಲ್ ಫಾರ್ ಟುಡೇ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.